ಸೊ ಗೈಸ್ ನಾವಿವಾಗ ಕಾವಲೆ ದುರ್ಗಕ್ಕೆ ಬಂದಿದ್ದೀವಿ. ಇಲ್ಲಿ ಕಾವಲೆ ದುರ್ಗದಲ್ಲಿ ನಮ್ಮ ವೆಹಿಕಲ್ ನಲ್ಲಿ ಕೆಳಗಡೆ ಬಿಟ್ಬಿಟ್ಟು 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಇರುತ್ತೆ. ಈ ತರ ಕಾಲ್ನಡಿಗೆಯಲ್ಲಿ ಇದು ಹೊಲದಲ್ಲೆಲ್ಲ ಹೋಗ್ಬೇಕು ಗೈಸ್. ಅಲ್ಲಿ ಕಾಣ್ತಿದೆಯಲ್ಲ ರೋಡು, ಆ ರೋಡ್ನಿಂದ ಹೋಗ್ಬೇಕಂತೆ ಮೇಲೆ ಗುಡ್ಡದವರೆಗೂ. ಸೈಡ್ ಎಲ್ಲ ಬರೇ ಗದ್ದೆ ಇದೆ ಗೈಸ್. ಬನ್ನಿ ಗೈಸ್ ಹೋಗೋಣ. ಬೆಳಗ್ಗೆ ಇದ್ದ ನಡೆದು ಟ್ರಿಪ್ ಮಾಡಿ ಸಾಕಾಗೈತೆ. ಇಲ್ಲ ನಿಮ್ದು ಐತೆ ಮಾಡ್ತೀವಿ, ನಮ್ದು ಐತ ನಿಮ್ಗೆ ಹೊಲ್ದ ಕಾಲು ಬಿಡಿಸ್ಕೊಂತೀನಿ. ಅಲ್ಲ ನಿಮ್ಮ ಹೊಲ್ದಾಗೆ ಈ ತರ ಪ್ಲೇಸ್ ಇದ್ದಿದ್ರೆ ಅವಾಗ ಏನ್ ಮಾಡ್ತಿದ್ದೆ? ನಮ್ಮಲ್ಲ ಹಿಂಗಿದ್ರ ನಾನೇ ಅಲ್ಲಿ ಒಂದು ಕೌಂಟ್ರಿಗೆ ಕುತ್ಕೊಂಡ್ಬಿಡ ತಲೆ 100 ನೋಡಂಗಿದ್ರ ನೋಡು ಹೋಗಿದ್ರು ಆಗ ಬರದೇ ಬೇಡ. ನಾವು ಫ್ರೆಂಡ್ಸಿಗೆ ಯಾವನಿಗೆ ಬಿಡ್ತಿದ್ದಿಲ್ಲ, ಯಾರ್ಯಾರಿಗೂ ಬಿಡ್ತಿದ್ದಲ್ಲ. ಅದೇ ಫ್ರೆಂಡ್ಶಿಪ್ ಇಷ್ಟ ಬೆಲೆ. ಅಷ್ಟೇ, ಇಷ್ಟ ಬೆಲೆ. ದುಡ್ಡಿಂದ ಅಂತ ಬಂತ ರೈತಲ್ಲ ಅವ ಬಿಟ್ಟು ಬಿಡ್ತೀನಿ. ನೋಡ್ಕೊಂಬ ಫ್ರೀ ಅಂತ ಎಷ್ಟು ತಗ ಅಂತ ದುಡ್ಡು ಕೊಡಕ್ ಬಂದ್ರೆ ಅವ ಸೀರಿಯಸ್ ಆಗ್ಬಿಡ್ತೀನಿ. ಯಾಕಂದ್ರೆ ಬಂದ್ರೆ ಸುಮ್ ಹೋಗ್ಬೇಕ, ಪುಕ್ಷಟೆ ಹೋಗ್ಬೇಕ. ಎಷ್ಟ್ ದುಡ್ಡು ಅಂತ ಜೇಬ ಕೈಯ ಕಲಾಟ ಮಾಡಿದ್ರ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಎಂತ ಗೊತ್ತ ಜನರೇ, ನಾವು ಇವತ್ತು ಹೋಗ್ತಾ ಇರೋದು ಕಾವಲದುರ್ಗ. A few moments later. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಎಂತ ಗೊತ್ತುಂಟ ಜನರೇ, ಲೊಕೇಶನ್ ನೋಡಿ ಹೆಂಗಿದೆ. ಯಾರಿಲ್ಲ, ಇಲ್ಲಿ ನಮ್ಮ ಬ್ಯಾಚ್ ಅಷ್ಟೇ ಇರೋದು ಗೈಸ್. ಹತ್ಕೊಂಡು ಹೋಗೋದು ತುಂಬಾ ಕಷ್ಟ ಗೈಸ್. ಅದ್ರಲ್ಲಿ ಮೇಘ ಬರಲ್ಲ ಅಂತಿದ್ದ. ಅವನಿಗೆ ಹೆಂಗಾದ್ರು ಮಾಡಿ ಎತ್ಕೊಂಡ್ ಬಿದ್ದ ನೋಡಿ ಫ್ರೆಂಡ್ಸ್, ಬಿದ್ದ. ಹಂಗಲ್ಲ ಗೈಸ್, ಇಲ್ಲಿ ಲವರ್ಸ್ ಬಂದ್ರೆ ಸುಮ್ನೆ ಹೋಗಲ್ಲ. ಈ ತರ ಹೆಸರೆಲ್ಲ ಬರ್ದ್ಬಿಟ್ಟು ಹೋಗ್ತಾರೆ ನೋಡಿ. ಯಾರು ದೀಪಕ್ ಪ್ರಿಯಾ ಇಬ್ರು ಫುಲ್ ಸುಸ್ತಾಗಿ ಹೋಗ್ತಾರೆ. ಪಾಪ ನೀ ಸುಸ್ತಾಗಿಲ್ಲ. ಹಂಗ ಬಂತ ಅಮ್ಮ ಪಿಲ್ಲರ್ ಅದೇ ಹನುಮಂತಪ್ಪ ಒಂದ್ ಗದಿ. ಹನುಮಂತ ದೇವ್ರು ಇಲ್ಲೇ ಇದಾರೆ. ಒಂದ್ ಗದಿ ಕೊಡಪ್ಪ. ಸೀದಾ ನೀನ್ ಹೆಸರು ಬೇಕಂತ ಜೈ ಮಾಡ್ತೀನಿ ಅಂತ ಆರ್ತಿ ಮೇಲೆ. ಹೌ ಇಸ್ ದ ಎಕ್ಸ್ಪೀರಿಯನ್ಸ್? ಆ ಕಲ್ಲೊಳ ನೋಡ ಆ ಕಡೆ ಈಗ ಆನೆ ಅದೆಲ್ಲ ಹೇಳಿ. ನಮಗೆಲ್ಲ ಒಂದ್ ಸೂಪರ್ ಪವರ್ ಕೊಟ್ಟಿರೋ ದೇವ್ರು ಹೆಂಗಿದ್ದು. ಎಷ್ಟು ಕಾರ್ ಮಾಡ್ಸ್ಕೊಂಡೆ ಬರ್ತಿದ್ದಿಲ್ಲ ಡೈಲಿ ಅಡ್ಡ. ಗಾಯ್ಸ್ ಇನ್ನು ಅಲ್ಲಿವರೆಗೂ ಹೋಗ್ಬೇಕಂತ ಗಾಯ್ಸ್. ಅಲ್ಲಿ ಈ ಮರ ನೋಡಿ. ನೀನು ಸೌಂಡ್ ಮಾಡೋದು ಕರೆಕ್ಟ್ ನೋಡಲ್ಲಿ. ಗಾಯ್ಸ್ ಅಲ್ಲೊಬ್ರು ನೋಡಿ ಅಲ್ಲಿ ವೈಟ್ ಶರ್ಟ್. ಇವಾಗ ಕರೀಲಿ ಹೇಳಿ ಕರಿ. ನೀವೇ ಕಾಣದಲ್ಲ ಅಂದಲೆ. A few moments later. ಗೈಸ್ ಎಷ್ಟು ಟಾಪ್ ಅಲ್ಲಿ ನೋಡಿ ನಾವು. ನಮ್ ಗಾಡಿ ಬಿಟ್ಟಿರೋದು ಅಲ್ಲಿ ಕಾಣ್ತಿದೆ ನೋಡಿ, ಚಿಕ್ಕದೊಂದು ಮನೆ ತರ ಅಲ್ಲಿ ಬಿಟ್ಟಿರೋದು. ಅಲ್ಲಿಂದ ಇಲ್ಲೆಲ್ಲ ಮೆಟ್ಲಿದಾವಲ್ಲ, ಇಲ್ಲೆಲ್ಲ ಇದನ್ನೆಲ್ಲ ಹತ್ಕೊಂಡ್ ಬಂದಿರೋದು ನಾವು. ಎಲ್ಲ ಹತ್ಕೊಂಡ್ ಬಂದು ಫೈನಲಿ ಇಲ್ಲಿದೆ ನೋಡಿ. ವೆಲ್ಕಮ್ ಟು ಕಾವಲೆ ದುರ್ಗ ಫೋರ್ಟ್. ಗೈಸ್ ಫೈನಲಿ ಮೇಲೆ ಬಂದಿದ್ದೀವಿ.
ಇಲ್ಲೊಂದು ಶಿವಪ್ಪ ಟೆಂಪಲ್ ಇದೆ, ತೋರಿಸ್ತೀನಿ ನೋಡಿ. ಮೂರ್ತಿ ಇದೆ ನೋಡಿ, ಹಳೇ ಕಾಲದ್ದು, ರಾಜರ ಕಾಲದ್ದು. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ತಿದ್ದೀವಿ ವೈಸ್ ನಿಮಗೋಸ್ಕರ. ನೋಡಿ ಈ ಥರ ಇದೆ, ಹಳೇ ಕಾಲದ್ದು ಟೆಂಪಲ್ ಇದು. ಇಲ್ಲಿ ಒಳಗಡೆ ಬಿಡಲ್ಲ, ಸೊ ಆದರೂ ನಿಮ್ಗೆ ತೋರಿಸ್ತಿದ್ದೀವಿ. ಎಷ್ಟು ವರ್ಷದ್ದು ಇದು ಮೂರ್ತಿ ಗಾಯ್ಸ್. A few moments later. ಗಾಯ್ಸ್ 2.5 ಕಿಲೋಮೀಟರ್ ನಡ್ಕೊಂಡ್ ಬಂದಿದ್ವಿ. ನಮ್ಗೆ ಸಿಕ್ಕಿದ್ದು ಇದೊಂದು ಬಾವಿ ಅಲ್ಲ ಹೊಂಡ. ನೀರೇ ಇಲ್ಲ ಗಾಯ್ಸ್ ಇದರಲ್ಲಿ. ಚಲ ಗೈಸ್, ಈ ಟೈಮಲ್ಲಿ ಕಾವದೆ ದುರ್ಗಕ್ಕೆ ಬರಕ್ಕೆ ಹೋಗ್ಬೇಡಿ. ಬಿಕಾಸ್ 2.5 ಕಿಲೋಮೀಟರ್ ನಡ್ಕೊಂಬಂದ್ರು ಇಲ್ಲಿ ಮೇಲೆ ಏನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ತಕ್ಕಂಗಿಲ್ಲ ಪ್ಲೇಸ್. ಎಲ್ಲ ಬರೀ ಖಾಲಿ, ಎಲ್ಲ ಬರೀ ಬಿಸಿಲು. ಎಲ್ಲ ಕಡೆ ಬರೀ ಮರ ಗಿಡ ಅಷ್ಟೇ ಗೈಸ್. ಗೈಸ್ ಇಲ್ಲೊಂದು ಬಸವಣ್ಣ ಇದೆ ನೋಡಿ. ಏನಿಲ್ಲ, ಸುಮ್ಮನೆ 2.5 ಕಿಲೋ. ಗೈಸ್ ಈ ಟೈಮಲ್ಲಿ ಕಾವದೆ ದುರ್ಗಕ್ಕೆ ಬರೋಕ್ಕೆ ಹೋಗ್ಬೇಡಿ. ಬಂದರೆ ಮಳೆಗಾಲದಲ್ಲಿ ಬನ್ನಿ, ಬೆಟರ್. ಈ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಈ ಬೇಸಿಗೆ ಅಥವಾ ಚಳಿಗಾಲದಲ್ಲಿ ಇರಲ್ಲ ಗೈಸ್. ನಾವು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು 2.5 ಕಿಲೋಮೀಟ್ರ್ ಹತ್ಕೊಂಡ್ಬಂದ್ವಿ ಕಷ್ಟ ಬಿದ್ದು. ಕಾಸು ಕೊಟ್ಟು ಅಷ್ಟು ದೂರ ಹತ್ಕೊಂಡ್ಬಂದಿದ್ದು ಇದೊಂದು ಪ್ಲೇಸ್ ನೋಡಿದ್ವಿ. ಇದರಲ್ಲಿ ಏನಿಲ್ಲ, ಬರೀ ಕಂಬಗಳಿದ್ದಾವೆ. ಸೊ ಗೈಸ್ ಇವಾಗ ಬೆಟ್ಟ ಎಳ್ಕೊಂಡು ಕೆಳಗೆ ಬಂದ್ವಿ. ಕಾವದೆ ದುರ್ಗ ಫೋರ್ಟ್ನ ನಿಮಗೆಲ್ಲ ತೋರಿಸಿದ್ದೀನಿ. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್.